ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ಡ್ ಇರ್ಬೋದು. ಆಯ್ತಪ್ಪ, ಕೂತ್ಕೊಳ್ಳಿ ಅವರೇ, ಹೇಳಪ್ಪ ಅಣ್ಣ, ಆಗಲ್ಲ ಅಂತ ಹೇಳಿದ್ರಲ್ಲ, ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಉತ್ತರ ಕೊಡ್ಲಿ ಅವರೇ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಸ್ಪಷ್ಟವಾಗಿ FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಲಿ, ಉತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕೂತ್ಕೊಳ್ಳಿ. ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರು ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಇಲ್ಲ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಇವತ್ತು ಸದನದಲ್ಲಿ ಅಂದ್ರೆ ವಿಧಾನಸೌಧದಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ಒಂದು ದೊಡ್ಡ ಜಟಾಪಟಿ ನಡೆದಿದೆ. ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ ಅಂತ ಹೇಳ್ತಾರೆ. ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಶಾಸಕರು, ಸಚಿವರು ಇವರೆಲ್ಲರೂ ಅತ್ಯಂತ ಗಂಭೀರವಾಗಿ ಚರ್ಚೆ ಮಾಡಿ ಈ ರಾಜ್ಯದ ಕಲ್ಯಾಣದ ಬಗ್ಗೆ, ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಮಾಡಬೇಕು, ಯಾಕಂದ್ರೆ ಜನರಿಂದ ಆರಿಸಿ ಬರ್ತಾರೆ. ಅಂತಹ ಪವಿತ್ರವಾದ ಸ್ಥಳದಲ್ಲಿ ಇವತ್ತು ಆ ಪದಗಳನ್ನ ಹೇಳೋದಿಕ್ಕೂ ಆಗಲ್ಲ, ಆ ಮಟ್ಟಕ್ಕೆ ಜಟಾಪಟಿ ಆಗಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್, ಶಾಸಕ ಮುನಿರತ್ನ ಇವರ ನಡುವೆ ವಾಕ್ ಸಮರ ನಡೆದಿದೆ. ಅದು ವಾಕ್ ಸಮರ ಒಳ್ಳೆಯ ವಿಷಯಕ್ಕೆ, ರಚನಾತ್ಮಕವಾದ ವಿಚಾರಗಳಿಗೆ ನಡೆದಿದ್ರೆ ಒಪ್ಪಬಹುದಿತ್ತು. ನೀನೇನು ನನ್ಗೆ ಗೊತ್ತಿದೆ ಕಣೋ, ನೀನ್ ಎಂತವನು, ನೀನ್ ಏನೇನ್ ಮಾಡ್ದೆ, ನೀನು ಏನು ಯಾವ ಇಂಜೆಕ್ಷನ್ ಚುಚ್ಚಕ್ ಹೋಗಿದ್ದೆ, ನೀನ್ ಪುಡಿ ರೋಡಿ ಅಂತೇಳಿ ಇವ್ರು ಹೇಳೋದು, ಅವ್ರು ಇವ್ರನ್ನ ಬೈಯೋದು. ಎಲ್ಲಿಗೆ ಬಂತು ನಮ್ಮ ಸದನದ ಪಾವಿತ್ರ್ಯ? ಇತ್ತೀಚೆಗೆ ವಿಧಾನ ಸ್ಪೀಕರ್ ಅವರು UT ಖಾದರ್ ಅವರು ತುಂಬಾ ಬೇಸರ ಆಗಿದ್ರು. ಯಾಕೊತ್ತಾ, ಸದನಕ್ಕೆ ಶಾಸಕರು, ಸಚಿವರುಗಳು ಸರಿಯಾದ ಟೈಮಿಗೆ ಹಾಜರಾಗ್ತಾ ಇಲ್ಲ, ಶಾಸಕರು ಕೇಳೋ ಪ್ರಶ್ನೆಗಳಿಗೆ ಸಚಿವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಯಾಕೆ ನಡೆಸ್ಬೇಕು ನಾವಾಗಿದ್ರೆ ಸದನವನ್ನ ಅಂತೇಳಿ ತುಂಬಾ ಬೇಸರಗೊಂಡು ಅವರೇ ಸಭಾತ್ಯಾಗ ಮಾಡಿದ್ರು. ಈ ರೀತಿ ಸದನಕ್ಕೆ ಅಗೌರವ ತೋರಿಸ್ತಾರಂದ್ರೆ ಇವ್ರು ಯಾಕೆ MLA ಯಾಕೆ ಬರ್ಬೇಕು, ಯಾಕೆ ಮಿನಿಸ್ಟರ್ ಆಗ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕಾಗಿದೆ. ನೋಡಿ, ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಮಾಡೋಂಥವ್ರು, ಉದ್ಯಮಿಗಳು, ರಾಜಕಾರಣಿಗಳು, ಇವ್ರ ಹಿನ್ನೆಲೆಗಳು ನೋಡಿದ್ರೆ ಕ್ರಿಮಿನಲ್ ಹಿನ್ನೆಲೆಗಳು, ಆಮೇಲೆ ಬೇರೆ ಬೇರೆ ತರಹದ ಹಣದ ಥೈಲಿ, ಹಣದ ದಂಧೆ, ಬೇರೆ ಬೇರೆ ದಂಧೆಗಳು ಮಾಡ್ಕೊಂಡಂತವ್ರೆಲ್ಲ ಇವತ್ತು ವಿಧಾನಸೌಧದ ಒಳಗಡೆ ಬಂದಿದ್ದಾರೆ. ಬಂದ ಮೇಲೆ, ಕೊನೆ ಪಕ್ಷ ಆರಿಸಿ ಬಂದ ಮೇಲೆ ಆದ್ರೂ ಕೂಡ ನೀವು ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಕ್ಷೇತ್ರದ ಮೂಲಭೂತ ಸೌಲಭ್ಯಗಳ ಬಗ್ಗೆ, ನಿಮ್ಮ ಕ್ಷೇತ್ರದಲ್ಲಿರುವಂತಹ ಶಾಲೆಗಳ ಬಗ್ಗೆ, ನಿಮ್ಮ ಕ್ಷೇತ್ರದಲ್ಲಿ ಯುವಕರಿಗೆ ಉದ್ಯೋಗವನ್ನು ಕೊಡಿಸುವ ಬಗ್ಗೆ ಮಾತಾಡ್ರಪ್ಪ ಅಂತ ಹೇಳಿದ್ರೆ ಪರಸ್ಪರ ತುಚ್ಛವಾಗಿ ಆ ಪದಗಳು ಅಶ್ಲೀಲವಾಗಿ ಬೈಕೊಳ್ಳೋದು, ರೌಡಿಗಳು ಅನ್ಕೊಳ್ಳೋದು, ನಿನ್ ಪುರಾಣ ನನಗೊತ್ತು, ನಾನು ಬಿಚ್ಚಿಡ್ತೀನಿ ಅಂತ ಹೇಳೋದು. ಹಾಗಿದ್ರೆ ಇವರೆಲ್ಲ ನಮ್ಮನ್ನ ಪ್ರತಿನಿಧಿಸುವಂತ ಜನಪ್ರತಿನಿಧಿಗಳ ಅಂತೇಳಿ ಬೇಸರ ಆಗುತ್ತೆ. ಒಂದ್ಸಲಿ ಅವ್ರೇನೆಲ್ಲ ಮಾತಾಡ್ಕೊಂಡಿದ್ದಾರೆ, ಏನೆಲ್ಲ ವಾಕ್ ಸಮರ ಆಗಿದೆ, ವಾಗ್ ಯುದ್ಧ ಆಗಿದೆ, ನೀವು ಕೇಳ್ಕೊಂಡು ಬನ್ನಿ. ಆಗಲ್ಲ ಅಂತ ಹೇಳಿದ್ರಲ್ಲ, ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಉತ್ತರ ಕೊಡ್ಲಿ ಅವರೇ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಸ್ಪಷ್ಟವಾಗಿ FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಲಿ, ಉತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕಾರ್ಪೊರೇಷನ್ ಕೂತ್ಕೊಳ್ಳಿ. ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರು ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಇಲ್ಲ.
ಮುನ್ನದ ಕೂತಲ್ಲಿ ಈಗ ಎಲ್ಲ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಮತ್ತೆ ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಮುಗಿಲಿ. ಅವರು ನಿಜವಾಗ್ಲು ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇದ್ರೆ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು MLA ಗಳು ನಾಳೆ ದಿನ ಎಲ್ಲರೂ MLA ಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ, ನಾನು ಈಲ್ಡ್ ಈಗ ಒಂದ್ ನಿಮಿಷ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? 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 ಉತ್ತರ ಕೇಳೋದು ಕೇಳಿ. ಈಗ ನಾನು ಹೆಚ್ಚಿಗೆ ಮಾತಾಡಲ್ಲ, ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ಕೇಳಿ, ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಾನು ಕೂತ್ಗಿಲ್ಲ. ಹಂಗಾರೆ ನಿಂತ್ಕೊಳ್ಳಿ. ಸಭಾಧ್ಯಕ್ಷರೇ, ಒಂದ್ ನಿಮಿಷ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ನೋಡಿದ್ರಲ್ಲ, ಇವರ ಮಾತುಗಳಿಗೇನಾದ್ರೂ ಘನತೆ ಇದೆಯಾ? ಇವರ ಮಾತುಗಳಲ್ಲಿ ಏನಾದ್ರೂ ಜನರ ಪರವಾದ ಕಾಳಜಿ ಇದೆಯಾ? ಮತ್ತೆ ಈಗೆಲ್ಲ ಬೇಕಾಬಿಟ್ಟಿಯಾಗಿ ಟಾಕ್ಲೆಸ್ ಅಥವಾ ಏನು ಘನತೆ ಇಲ್ಲದೆ ಮಾತಾಡೋದು, ಕೊನೆಗೆ ಇದನ್ನ ಕಡತದಿಂದ ತೆಗೆದು ಹಾಕಿ ಅಂತೇಳಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡೋದು. ನಮ್ಮ ಹಣ ಯಾವ ರೀತಿ ಪೋಲಾಗ್ತಾ ಇದೆ, ಯಾವ ರೀತಿ ಇವರು ಹರಟೆ ಹೊಡಿತಾ ಇದ್ದಾರೆ ಅನ್ನೋದು ಇದರಿಂದ ಅರ್ಥ ಆಗುವಂಥದ್ದು. ಒಂದು ಕಾಲದಲ್ಲಿ ಶಾಂತವೇರಿ ಗೋಪಾಲಗೌಡರು, ದೇವೇಗೌಡರು, ದೇವರಾಜ ಅರಸು ಅವರು, ಕೋಣಂದೂರು ಲಿಂಗಪ್ಪ ಅವರು, ಇವರೆಲ್ಲ ಸದನದಲ್ಲಿ ಮಾತಾಡಕ್ಕೆ JH ಪಟೇಲ್ರು, ಬಂಗಾರಪ್ಪನಂತವರು, ಬಸವಲಿಂಗಪ್ಪ ಅವರು, ಇವರೆಲ್ಲ ಸದನದಲ್ಲಿ ನಜೀರ್ ಸಾಬ್ ಅವರು ಮಾತಾಡಕ್ಕೆ ಶುರು ಮಾಡಿದ್ರೆ ಇಡೀ ಸದನ ಸೈಲೆಂಟ್ ಆಗ್ತಾ ಇತ್ತು. ಯಾವ ವಿಚಾರದ ಬಗ್ಗೆ ಅತ್ಯಂತ ಗಹನವಾಗಿ, ವೈಚಾರಿಕವಾಗಿ, ತಲಸ್ಪರ್ಶಿಯಾಗಿ ಆ ವಿಚಾರವನ್ನ ಬೆಳಕಿಗೆ ತರ್ತಾರೆ, ಅದನ್ನು ಸದನದ ಮುಂದೆ ಇಡ್ತಾರೆ, ಅದ್ರ ಬಗ್ಗೆ ಸಂಬಂಧಪಟ್ಟ ಸಚಿವರು, ಸರ್ಕಾರ, ಇಲಾಖೆ ಏನೆಲ್ಲ ಕ್ರಮವನ್ನ ವಹಿಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ಅಧ್ಯಯನಶೀಲವಾಗಿ ಗಮನಿಸ್ತಿತ್ತು ಮತ್ತು ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಹೋಗಲೇ ಬಾರಲೇ ನನ್ಗೆ ಗೊತ್ತಿದೆ ಕಣೋ, ನಾನು ಯು ವಾಂಟ್ ಟು ಬಿಕಮ್ ಎ ಮೈ ತಾಕತ್ ಏನು ಹೇಳ್ತಾರ, ನನ್ನ ತಾಕತ್ ತೋರಿಸ್ಲಾ ನಿಮಗೆ? ಏನ್ರಿ ಇದು? ನೀವು ಸಂಸದೀಯ ಪಟ್ಟುಗಳು ಆಗೋದು ಯಾವಾಗ? ನಿಮ್ಮ ಬಾಯಲ್ಲಿ ಎಂತ ಪದಗಳು ಬರಬೇಕಾಗಿತ್ತು? ಬರೀ ಇಷ್ಟು ಕೋಟಿ ದುಡ್ಡು ಬೇಕು, ಅಷ್ಟು ಕೋಟಿ ದುಡ್ಡು ಬೇಕು, ಜನರಿಗೆ ತಲುಪಿದ್ದೆಲ್ಲಿ ಅದು? ನಿಜಕ್ಕೂ ಅಧ್ವಾನ ಆಗಿದೆ. ಅದಕ್ಕೆ ಹೇಳೋದು, ಬ್ರೆಕ್ಟ್ ಹೇಳೋದು, ನಾವು ರಾಜಕೀಯ ಅನಕ್ಷರಸ್ಥರಾಗಿದ್ದೇವೆ. ಯಾಕೆಂದ್ರೆ ನಾವು ರಾಜಕಾರಣದಲ್ಲಿ ಅನಕ್ಷರಸ್ಥರಾಗಿರೋ ಕಾರಣಕ್ಕೋಸ್ಕರ ನಾವು ಇಂಥವ್ರನ್ನ ಆರಿಸ್ತಿದ್ದೀವಿ. ಕೊಲೆ, ಕ್ರಿಮಿನಲ್ ಹಿನ್ನೆಲೆ ಇರುವಂಥವ್ರನ್ನ, ಬೇರೆ ಬೇರೆ ಅಪರಾಧ ಹಿನ್ನೆಲೆ ಇರುವಂಥವ್ರನ್ನ, ರಿಯಲ್ ಎಸ್ಟೇಟ್ ಕುಳಗಳನ್ನ, ದಂಧೆ ಮಾಡೋಂಥವ್ರನ್ನ, ಇಂಥವನ್ನೆಲ್ಲ ತಂದು ನಾವಿಲ್ಲಿ ಸೇರಿಸಿದ್ದೀವಿ. ಆದರೆ ನನಗೊಂದು ರಾಜಕೀಯ ಪ್ರಜ್ಞೆ, ಪಕ್ಷ ಪ್ರಜ್ಞೆ ಅಲ್ಲ, ರಾಜಕೀಯ ಪ್ರಜ್ಞೆ ಇದ್ರೆ ಬ್ರೆಕ್ಟ್ ನಾಟಕಕಾರ ಹೇಳ್ತಾರಲ್ಲ, ಪ್ರತಿಯೊಂದರಲ್ಲೂ ನಾವೊಂದು ಪೆನ್ ತೆಗೆದುಕೊಂಡ್ರಲ್ಲೂ ಕೂಡ ಒಂದು ರಾಜಕಾರಣ ಇರುತ್ತೆ. ಆ ರಾಜಕೀಯ ಪ್ರಜ್ಞೆ ಇದ್ದು ನಾವು ಯಾರನ್ನ ಆರಿಸ್ಬೇಕು, ನಾವೇ ಅಧಿಕಾರಕ್ಕೆ ಬರಬೇಕು, ನಾವು ರಾಜಕಾರಣದಲ್ಲಿ ಮಿಂಗಲ್ ಆಗಬೇಕು, ಯಾರ ನಡೆ ಯಾವ ರೀತಿ ಇದೆ, ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬರ್ತಾ ಇದೆ, ಆ ಸದನದಲ್ಲಿ ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾನೋ ಅಥವಾ ನಿದ್ದೆ ಹೊಡಿತಿದ್ದಾನೋ ಅಥವಾ ಬೇರೆ ಏನಾದ್ರು ನೋಡ್ತಾ ಇದ್ದಾನೋ ಅಥವಾ ಕೆಲ್ಸಕ್ಕೆ ಬಾರದು ಮಾತಾಡ್ತದನೋ ಅಂತ ಹೇಳಿ ಕೇಳಬೇಕಲ್ವ ನಾವು ಮತದಾರರು? ಅದನ್ನ ಕೇಳಲ್ಲ. ಅದಕ್ಕೆ ಇವತ್ತು ಆ ಪದಗಳು, ಆ ಮಾತುಗಳು, ಆ ಅಶ್ಲೀಲ ಬೈಗುಳಗಳು ಇದು ಇವತ್ತಿಂದಲ್ಲ. ನೋಡಬಾರದನ್ನೆಲ್ಲ ನೋಡ್ತಾರೆ ಸದನದಲ್ಲಿ, ಮಾತಾಡಬಾರ್ದನ್ನೆಲ್ಲ ಮಾತಾಡ್ತಾರೆ, ಹರಟೆ ಹೊಡಿತಾರೆ, ಇನ್ನೇನು ಜಗಳ ಅದನ್ನು ಆಡಿದ್ದಾರೆ. ಬೀದಿ ಕಾಳಗ. ಒಟ್ಟಾರೆಯಾಗಿ ನಮ್ಮ
ವಿಧಾನಸೌಧಕ್ಕೊಂದು ಘನತೆ, ಒಂದು ಪಾರಂಪರ್ಯ, ಒಂದು ಪಾವಿತ್ರ್ಯತೆ ಇದೆ. ಜನ ಆರಿಸಿ ಕಳಿಸಿರೋದು ನಮ್ಮಗಳ ಬಗ್ಗೆ, ಜನರ ಬಗ್ಗೆ, ಒಳ್ಳೆಯ ವಿಚಾರಗಳ ಬಗ್ಗೆ ದನಿ ಎತ್ತಿ ಚಿಂತನೆ ಮಾಡಿ ಅಂತ. ಆದರೆ ಇದನ್ನು ಮಾಡ್ತಾ ಇಲ್ಲ. ಜನ ಎಚ್ಚೆತ್ಕೊಂಡು ಇವ್ರನ್ನ ಪ್ರಶ್ನೆ ಕೇಳಿ ಮಾತಿನ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಸರಿಯಾದ ಪಾಠ ಕಲಿಸುವ ಅವಶ್ಯಕತೆ ಇದೆ. ಒಳ್ಳೆ ಪ್ರಜ್ಞಾವಂತರು, ಒಳ್ಳೆ ವಿಚಾರವಾದಿಗಳು, ಒಳ್ಳೆ ಶಿಕ್ಷಣ ತಜ್ಞರು, ಸುಶಿಕ್ಷಿತರು ಜೊತೆಗೆ ರಾಜಕೀಯ ವಿವೇಕ ಇರುವಂಥವ್ರು, ಜನರ ಪರವಾಗಿ ಕೆಲಸ ಮಾಡೋಂಥವ್ರನ್ನ ನಾವು ಆರಿಸಿ ತರೋಣ. ಇಲ್ಲ ಅಂದರೆ ಈ ಥರ ಅಥವಾ ಮತ್ತೊಂದು ವಿಶೇಷ ಸ್ಟೋರಿಯಲ್ಲಿ ನಿಮ್ಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.